ಓಂ ಶಾಂತಿ. ಈ ದೇಹದಲ್ಲಿರುತ್ತಾ ದೇಹದಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸುತ್ತಾ ನಾನು ಸ್ವರಾಜ್ಯಾಧಿಕಾರಿ ಆತ್ಮ ಮಾಲೀಕನ ಸೀಟಿನಲ್ಲಿ ಸೆಟ್ ಆಗಿದ್ದೇನೆ. ಕೆಲವು ಕ್ಷಣಗಳ ಕಾಲ ತನ್ನ ಹೊಳೆಯುತ್ತಿರುವ ಸ್ವರೂಪವನ್ನು ಮೂರನೆಯ ನೇತ್ರದಿಂದ ನೋಡಿ ಹಾಗೂ ಪ್ರಸನ್ನತೆಯ ಅನುಭವ ಮಾಡಿ मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी भ्रिकुटी बीच दरबार अपना सजाएं। मस्तक सिंहासन पे हम आत्माएं राजन बने और शासन चलाएं। करे मंत्रणा मिलके मन मंत्री से समाचार पूछे सजग संतरी से। बड़ी सावधानी से इस राजधानी को माया की छाया से पल पल बचाएं। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। है बुद्धि का मुंसिफ बड़ा न्यायकारी मैं राजा भी राजी सुखी जनता सारी। सुसंस्कारों की जो सेना सजग हो तो दुर्गुण के दुश्मन से धोखा न खाए। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। खुदा दोस्त की हम पे है छत्र छाया कि खोया हुआ राज फिर से दिलाया। उपकार उसने किए हम पे इतने कि आभार धरती गगन मिल के गाएं। मस्तक सिंहासन पे हम आत्माएं राजन बने और शासन चलाएं।
ನಾನು ಮನಸ್ಸು, ಬುದ್ಧಿ, ಸಂಸ್ಕಾರದ ಮಾಲೀಕನಾಗಿದ್ದೇನೆ. ತಮ್ಮ ಸಂಕಲ್ಪದ ಶಕ್ತಿಯ ಮೇಲೆ, ನಿರ್ಣಯದ ಶಕ್ತಿಯ ಮೇಲೆ ನನ್ನ ಸಂಪೂರ್ಣವಾದ ಅಧಿಕಾರವಿದೆ. ಇಂದು ಸಾಕ್ಷಿಯಾಗಿ ಮತ್ತೆ ತಮ್ಮ ಜೀವನದ ಯಾತ್ರೆಯನ್ನು ನೋಡಿ. ಇಂದಿನಿಂದ ನಾನು ನನ್ನ ಅರಿವಿನಲ್ಲಿ ಬಂದಿದ್ದೇನೆ. ಎಂದಿನಿಂದ ನನಗೆ ನೆನಪಿದೆ. ಚೆಕ್ ಮಾಡಿ. ಈ ಮುಖದ ರೂಪಿ ಕರ್ಮೇಂದ್ರಿಯದ ಮುಖಾಂತರ ನಾನು ಎಂತಹ ಮಾತುಗಳನ್ನು ಮಾತನಾಡಿದ್ದೇನೆ. ಇಂದಿನವರೆಗೂ ನಾನು ನನ್ನ ಮಾತಿನ ಮುಖಾಂತರ ಎಲ್ಲರಿಗೂ ಸುಖವನ್ನೇ ತಲುಪಿಸಿದ್ದೇನೆಯೇ? ವರದಾನಿ ಮಾತುಗಳನ್ನು ಆಡಿದ್ದೇನೆಯೇ? ನನ್ನ ಮಾತುಗಳು ಹೇಗಿತ್ತು? ಸಾಕ್ಷಿ ರೂಪದಲ್ಲಿ ಸ್ಥಿತರಾಗಿ ತನ್ನ ಈ ವಾಣಿಯ ಶಕ್ತಿಯನ್ನು, ಮಾತಿನ ಶಕ್ತಿಯನ್ನು ಪರಿಶೀಲನೆ ಮಾಡಿ. ನೆನಪಿರಲಿ, ಬಲಹೀನತೆಗಳನ್ನು ಸಿದ್ಧ ಮಾಡಬೇಡಿ. ಎಲ್ಲಿಯವರೆಗೂ ನಾವು ಸಿದ್ಧ ಮಾಡುತ್ತೇವೆ, ಈ ಬಲಹೀನತೆಗಳನ್ನು ನಾವು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇಂದು ಸ್ವೀಕಾರ ಮಾಡಿ, ನನ್ನ ಮಾತುಗಳು ವರದಾನಿಯಾಗಿರುತ್ತವೆಯೇ ಅಥವಾ ಮುಳ್ಳುಗಳಂತೆ ಅನ್ಯರನ್ನು ಚುಚ್ಚುತ್ತವೆಯೇ?
ಬಾಬಾರವರೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಬಾಬಾರವರಿಗೆ ಎಲ್ಲವನ್ನೂ ಸತ್ಯವಾಗಿ ಹೇಳಿಬಿಡಿ. ಪ್ರೀತಿಯ ಬಾಬಾ, ಇಂದಿನವರೆಗೂ ನಾನು ನನ್ನ ಮಾತುಗಳಿಂದ ಯಾರಿಗೆಲ್ಲ ನೋವನ್ನು ಕೊಟ್ಟಿದ್ದೇನೆ, ತೊಂದರೆ ಮಾಡಿದ್ದೇನೆ, ಕಠೋರ ಶಬ್ದಗಳ ಪ್ರಯೋಗ ಮಾಡಿದ್ದೇನೆ, ನಾನು ಆತ್ಮ ಸತ್ಯ ಹೃದಯದಿಂದ ಕ್ಷಮೆಯನ್ನು ಬಯಸುತ್ತೇನೆ. ನನ್ನಿಂದಾಗಿ ಯಾರಿಗೆಲ್ಲ ನೋವಾಗಿದೆ, ತೊಂದರೆಯಾಗಿದೆ, ಸತ್ಯ ಹೃದಯದ ಕ್ಷಮೆಯನ್ನು ಬೇಡುತ್ತೇನೆ. ನಾನು ಆತ್ಮ ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ. ಯಾರೆಲ್ಲ ಆತ್ಮರಿಗೆ ನಾನು ದುಃಖದಾಯಿ ಮಾತುಗಳನ್ನು ಮಾತನಾಡಿದ್ದೇನೆ, ಮನಸ್ಸಿನಲ್ಲಿಯೇ ಅವರೊಂದಿಗೆ ಕ್ಷಮೆಯನ್ನು ಬೇಡಿ. ಈ ಕ್ಷಮೆ ಬುದ್ಧಿಯಿಂದ ಅಲ್ಲ, ಆದರೆ ಹೃದಯದಿಂದ, ಮನಸ್ಸಿನಲ್ಲಿಯೇ ಶುಭ ಸಂಕಲ್ಪಗಳನ್ನು ಮಾಡಿ ನಾನು ಸ್ವಪರಿವರ್ತಕ ಆತ್ಮ ಸತ್ಯ ಹೃದಯದಿಂದ ಸಂಕಲ್ಪ ಮಾಡುತ್ತೇನೆ. ನಾನು ಇನ್ನು ಮುಂದೆ ವರದಾನಿ ಮಾತುಗಳನ್ನೇ ಆಡುತ್ತೇನೆ, ಸುಖದಾಯಿ ಮಾತುಗಳನ್ನೇ ಆಡುತ್ತೇನೆ. ತನ್ನ ಮಾತಿನ ಮೂಲಕ ನಿರಾಶಾವಂತರಿಗೂ ಸಹ ಆಶಾವಂತರನ್ನಾಗಿ ಮಾಡುತ್ತೇನೆ. ಯಾವ ಆತ್ಮಗಳ ಪ್ರತಿ ನಾನು ತಪ್ಪು ಶಬ್ದಗಳ ಪ್ರಯತ್ನ ಮಾಡಿದೆ, ಅವರ ಎದುರು ಶಿರಬಾಗಿ ನಿಜವಾದ ಹೃದಯದಿಂದ ಕ್ಷಮೆಯನ್ನು ಬೇಡುತ್ತಿದ್ದೇನೆ. ಅವರಿಗೆ ಮನಸ್ಸಿನಿಂದ ವರದಾನ ಕೊಡಿ. ನೀವು ಪ್ರಭುವಿನ ಪ್ರಿಯ ಆತ್ಮರಾಗಿದ್ದೀರಿ, ದಿವ್ಯ ಆತ್ಮರಾಗಿದ್ದೀರಿ, ಮಹಾನ್ ಆತ್ಮರಾಗಿದ್ದೀರಿ. ಈಗ ಅವರಿಗೆ ಮನಸ್ಸಿನಿಂದ ವರದಾನಗಳನ್ನು ಕೊಡಿ. ನೀವು ಸದಾ ಪ್ರಸನ್ನರಾಗಿರಿ, ಸದಾ ಸ್ವಸ್ಥರಾಗಿರಿ.
ಪರಮಾತ್ಮನ ಛತ್ರ ಛಾಯೆಯಲ್ಲಿರಿ. ಸರಳ ಚಿತ್ತರಾಗಿರಿ. ಹೃದಯದ ಅಂತರಾಳದಿಂದ ಅವರಿಗೆ ವರದಾನವನ್ನು ಕೊಡಿ. ಈಗ ಸ್ವಲ್ಪ ಸಮಯಕ್ಕಾಗಿ ಬಾಬಾರವರ ಸ್ವರೂಪದ ಮೇಲೆ ಏಕಾಗ್ರವಾಗಿ ಯಾರು ಸರ್ವ ಸಮರ್ಥರಾಗಿದ್ದಾರೆ, ಕ್ಷಮೆಯ ಸಾಗರರಾಗಿದ್ದಾರೆ, ಪ್ರೀತಿಯ ಸಾಗರನಾಗಿದ್ದಾರೆ, ಯಾರು ಸತ್ಯ ಹೃದಯದ ಮೇಲೆ ಬಲಿಹಾರಿಯಾಗಿ ಬಿಡುತ್ತಾರೆ, ಯಾರು ಸಾಹಸವನ್ನು ಇಟ್ಟುಕೊಳ್ಳುವಂತಹವರ ಮೇಲೆ ದಯೆ ಮಾಡುತ್ತಾರೆ, आप तो बाप के अधिकारी बच्चे हो. सिर्फ हिम्मत के पांव को मजबूत बनाओ. ऐसा मजबूत बनाओ जो माया खुद हिल जाए, लेकिन तुम्हारा पांव न हिल पाए. मैं ಅನುಭವ ಮಾಡಿ ನಾನು ಆ ವರ್ಲ್ಡ್ ಆಲ್ ಮೈಟಿ ಅಥಾರಿಟಿಯ ಸಮ್ಮುಖದಲ್ಲಿದ್ದೇನೆ. ಯಾರು ಗುಣಗಳ ಸಾಗರರಾಗಿದ್ದಾರೆ, ಯಾರು ನಿಸ್ವಾರ್ಥ ಪ್ರೀತಿಯನ್ನು ಕೊಡುತ್ತಾರೆ, ನಾನು ಪರಂಪಿತ ಪರಮಾತ್ಮನ ಎದುರಿನಲ್ಲಿದ್ದೇನೆ. ಅವರ ಅನಂತ ಕಿರಣಗಳು ನನ್ನ ಮೇಲೆ ಪ್ರೀತಿಯನ್ನು ಸುರಿಸುತ್ತದೆ. ಸುಖವನ್ನು ಸುರಿಸುತ್ತಿದೆ. ಆನಂದದ ಕಿರಣಗಳನ್ನು ಸುರಿಸುತ್ತಿದೆ. आत्मा पे उपकार तेरे शिव बाबा मेरे, शिव बाबा मेरे. हर आत्मा पे उपकार तेरे शिव बाबा मेरे, शिव बाबा मेरे. विघ्नों से पल में मुक्त करे शिव बाबा मेरे, शिव बाबा मेरे. विघ्नों से पल में
बाबा मेरे। श्रीमत ही मानव को देव करे, शिव बाबा मेरे, शिव बाबा मेरे। श्रीमत ही मानव को देव करे, शिव बाबा मेरे, शिव बाबा मेरे। तुम रहते बाबा जग से परे, शिव बाबा मेरे, शिव बाबा मेरे। तुम रहते बाबा जग से परे, शिव बाबा मेरे, शिव बाबा मेरे। ಬಾಬಾರವರನ್ನು ಸಮ್ಮುಖದಲ್ಲಿ ನೋಡುತ್ತಾ ನಾನು ಬಹಳ ಪ್ರಸನ್ನನಾಗಿದ್ದೇನೆ. ನಾನು ಆತ್ಮ ಬಾಬಾರವರೊಂದಿಗೆ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಸುಖದಾಯಿ ಮಾತುಗಳನ್ನೇ ಆಡುತ್ತೇನೆ. ವರದಾನಿ ಮಾತುಗಳನ್ನಾಡುತ್ತೇನೆ. ಕಡಿಮೆ ಮಾತುಗಳನ್ನಾಡುತ್ತೇನೆ. ಅಂತರಾಳದಿಂದ ಈ ಪ್ರತಿಜ್ಞೆಯನ್ನು ಮಾಡಿ ನಾನು ವರದಾನಿ ಮಾತುಗಳನ್ನೇ ಆಡುತ್ತೇನೆ. ಸುಖದಾಯಿ ಮಾತುಗಳನ್ನಾಡುತ್ತೇನೆ. ಕಡಿಮೆ ಮಾತನಾಡುತ್ತೇನೆ. ಬಾಬಾರವರಿಗೆ ತಮ್ಮ ಸಂಕಲ್ಪವನ್ನು ಹೇಳಿ ಬಾಬಾರವರಿಂದ ಮಧುರ ದೃಷ್ಟಿಯನ್ನು ಪಡೆದುಕೊಳ್ಳಿ. ಬಾಬಾರವರು ತಮ್ಮ ದೃಷ್ಟಿಯ ಮುಖಾಂತರ ನನ್ನಲ್ಲಿ ಶಕ್ತಿಯ ಪ್ರವೇಶವನ್ನು ಮಾಡಿಸುತ್ತಿದ್ದಾರೆ. ವರದಾನವನ್ನು ಕೊಡುತ್ತಿದ್ದಾರೆ. ಮಧುರ ಮಗು, ವಿಜಯೀ ಭವ. ನನ್ನ ಸ್ವಪರಿವರ್ತಕ ಮಗು, ಸಫಲತಾ ಮೂರ್ತ ಭವ. हे मेरे लाडले बच्चे, तुम कल्प कल्प की विजयी आत्मा हो। सफलता तुम्हारा जन्म सिद्ध अधिकार है। जरा विचार तो करो, जिसका साथी स्वयं सर्वशक्तिमान हो, जिसका पिता त्रिलोकीनाथ हो,
उसकी हार भला कैसे हो सकती है? बच्चे, सफलता तो तुम्हारे गले का हार है। तुम्हारी हार कभी नहीं हो सकती, कभी भी नहीं। ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿ, ಏನೇ ಆಗಲಿ ನಾನು ನನ್ನ ಮುಖದಿಂದ ಅದೇ ಮಾತುಗಳನ್ನು ಆಡುತ್ತೇನೆ. ಯಾವುದು ಬಾಬಾರವರಿಗೆ ಪ್ರಿಯರಾಗಿದೆ, ನಿರಾಶಾವಂತರನ್ನು ಸಹ ಆಶಾವಂತರನ್ನಾಗಿ ಮಾಡುವ ಮಾತುಗಳನ್ನೇ ಆಡುತ್ತೇನೆ. ಎಲ್ಲರನ್ನೂ ಹೊರೆಯಿಂದ ಮುಕ್ತರನ್ನಾಗಿ ಮಾಡುವ ಮಾತುಗಳನ್ನೇ ಆಡುತ್ತೇನೆ. ಚಿಂತೆ ಮಾಡಬೇಡಿ, ಎಲ್ಲವೂ ಒಳ್ಳೆಯದೇ ಆಗುವುದು. ಚಿಂತೆ ಮಾಡಬೇಡಿ, ಎಲ್ಲವೂ ಮಂಗಳಮಯವಾಗುವುದು. ಚಿಂತೆ ಮಾಡಿಕೊಳ್ಳಬೇಡಿ, ಭಗವಂತ ನಮ್ಮ ಜೊತೆಗಾರರಾಗಿದ್ದಾರೆ. ಅವರ ಶಕ್ತಿಗಳು ನಮ್ಮ ಜೊತೆಯಲ್ಲಿದೆ. ಇಂತಹ ವರದಾನಿ ಮಾತುಗಳ ಮುಖಾಂತರ ಎಲ್ಲರಲ್ಲಿಯೂ ಸಹ ಶಕ್ತಿಯನ್ನು ತುಂಬುತ್ತೇನೆ. ಈಗ ಸೈಲೆನ್ಸ್ನಲ್ಲಿ ಕುಳಿತುಕೊಂಡು ತಮ್ಮ ಈ ಪ್ರತಿಜ್ಞೆಯನ್ನು ಅಂತರಾಳದವರೆಗೂ ತೆಗೆದುಕೊಂಡು ಹೋಗಿ ಪರಮಾತ್ಮ ಶಕ್ತಿಗಳಿಂದ ತನ್ನನ್ನು ತಾನು ಶಕ್ತಿಶಾಲಿ ಅನುಭವ ಮಾಡಿ हैं बच्चों से, कौन से सभी बच्चों से, रूहानी बच्चे, कि रूहानी बच्चों, हे आत्माओं, बाप याद है? कौन सा बेहद का बाप याद है? उसका नाम क्या है? शिव। तो शिव है कल्याणकारी। याद है कि जितना याद करेंगे इतना तुम्हारा जो पाप है सिर पर जन्म जन्मांतर के वो सभी कट जाएंगे। धंधा दौड़ी सब काम करो, जैसे बाप कहते कमो काट दे, और दिल यानी आत्मा याद दे, क्योंकि वो है सबसे पुराना दोस्त है नहीं सबसे।
क्योंकि सभी सभी उनको याद करते हैं। आत्मा पे उपकार ಸುಂದರ ಅನುಭೂತಿಗಳ ಈ ಪಾವನ ವೇಳೆಯಲ್ಲಿ ತನ್ನನ್ನು ತಾನು ಶ್ರೇಷ್ಠ ಭಾಗ್ಯವಂತ ಆತ್ಮ ಎಂದು ಅನುಭವ ಮಾಡಿ ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ, ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ, ನನ್ನ ಭಾಗ್ಯದ ನಕ್ಷತ್ರ ಭೃಕುಟಿ ಕಕ್ಷದಲ್ಲಿ ಹೊಳೆಯುತ್ತಿದೆ. ವಾಹ ನನ್ನ ಶ್ರೇಷ್ಠ ಭಾಗ್ಯ, ಈ ಪಾವನ ಕ್ಷಣದಲ್ಲಿ ಪವಿತ್ರ ಸಮಯದಲ್ಲಿ ನಾನು ಪರಂಪಿತ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ಬಾಬಾ ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದಾರೆ, ಆನಂದಿತರಾಗಿದ್ದಾರೆ. ನಾನು ಆತ್ಮ ಸಹ ನನ್ನನ್ನು ತಂದೆಯ ಸಮ್ಮುಖದಲ್ಲಿ ಪಡೆದು ಬಹಳ ಪ್ರಸನ್ನನಾಗಿದ್ದೇನೆ. ಇದು ಮಂಗಲ ಮಿಲನವಾಗಿದೆ. ಅತೀಂದ್ರಿಯ ಸುಖವನ್ನು ಪ್ರದಾನ ಮಾಡಿಸುವಂತಹದ್ದಾಗಿದೆ. ಬಾಬಾರವರು ನನ್ನನ್ನು ನೋಡುತ್ತಿದ್ದಾರೆ. ನಾನು ಬಾಬಾರವರನ್ನು ನೋಡುತ್ತಿದ್ದೇನೆ. ಬಾಬಾರವರನ್ನು ನೋಡಿ ಮನಸ್ಸು ಅಪಾರ ಖುಷಿಯ ಅನುಭವ ಮಾಡುತ್ತಿದೆ. ಕಣ್ಣು ತೆರೆಯುತ್ತಲೇ ಬಾಬಾರವರ ಮಧುರ ದೃಷ್ಟಿಯಿಂದ ನಾನಾತ್ಮನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದೆ. ಸಮಸ್ತ ಶಕ್ತಿಗಳಿಂದ ನನ್ನನ್ನು ತುಂಬಿದೆ. ವರದಾನಗಳಿಂದ ಸಂಪನ್ನನನ್ನಾಗಿ ಮಾಡಿದೆ.
ನನಗೆ ಸ್ವಮಾನದ ಮಾಲೆಯನ್ನು ತೊಡಿಸಿದೆ. ನಾನು ನನ್ನ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮ, ಅಲಂಕಾರಿ ಮೂರ್ತನಾಗಿದ್ದೇನೆ. ನೆನಪಿರಲಿ, ಸ್ವಮಾನದ ಜೊತೆ ಜೊತೆ ಕರ್ತವ್ಯವನ್ನು ಸಹ ನೆನಪಿಸಿಕೊಳ್ಳಿ. ನನ್ನ ಸ್ವಮಾನ ಹೇಗಿದೆಯೋ ಅದೇ ರೀತಿ ನನ್ನ ಕರ್ತವ್ಯವಿದೆಯೇ? ಸ್ವಲ್ಪ ಸಮಯಕ್ಕಾಗಿ ಮೌನವಾಗಿದ್ದು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನನ್ನ ಸ್ವಮಾನ ಹೇಗಿದೆಯೋ ಅದರ ಪ್ರಮಾಣ ನನ್ನ ಕರ್ತವ್ಯ ನಡೆಯುತ್ತಿದೆಯೇ? ಭಗವಾನುವಾಚ, ಯಾರು ಸದಾ ಅಲಂಕಾರಗಳಿಂದ ಸುಶೋಭಿತರಾಗಿರುತ್ತಾರೆ ಅವರು ಅಹಂಕಾರದಿಂದ ಮುಕ್ತರಾಗಿರುತ್ತಾರೆ. ತಮ್ಮ ಸಮ್ಮುಖದಲ್ಲಿ ತಮ್ಮ ಸಂಪೂರ್ಣ ಸ್ವರೂಪ, ಭವಿಷ್ಯ ರೂಪ, ಯಾರು ಅಲಂಕರಿತರಾಗಿದ್ದಾರೆ ವಿಷ್ಣುವಿನ ಚಿತ್ರವನ್ನು ಸಮ್ಮುಖದಲ್ಲಿ ತನ್ನಿರಿ. ಗಮನವಿಟ್ಟು ಈ ಚಿತ್ರವನ್ನು ನೋಡಿ. ಇದೇ ನನ್ನ ಭವಿಷ್ಯದ ನೆನಪಾರ್ಥವಾಗಿದೆ. ಈ 4 ಅಲಂಕಾರ ನಾನು ಬ್ರಾಹ್ಮಣ ಆತ್ಮನದ್ದಾಗಿದೆ. ಈ ಅಲಂಕಾರಗಳನ್ನು ಧಾರಣೆ ಮಾಡಿ ನಾನು ಇದೇ ರೀತಿಯಾಗಬೇಕು.
साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गई आप तो बाप के अधिकार ऐसे जाए। तुम्हारा प्रभु कितना है प्यारा, साथ तुम्हारा प्रभु रोशनी ही रोशनी आती नजर है, अब ना भंवर का डर ना ही ಸತ್ಯ ಸತ್ಯವಾಗಿ ಹೇಳಿಬಿಡಿ ना ही फिक्र ಪ್ರೀತಿಯ ಬಾಬಾ, हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा प्रभु ಅನುಭವ ಮಾಡಿ ನಾನು वहाँ मेरे हर याद किसको खबर है कौन साथ है हमारे, जिसकी नजर से चलते चांद ಬಾಬಾರವರನ್ನು और ಸಮ್ಮುಖದಲ್ಲಿ तारे, ನೋಡುತ್ತಾ चांद और तारे, कितनी ही बार तुमने पार उतारा, साथ तुम्हारा प्रभु कितना है प्यारा, साथ तुम्हारा ಅದೇ ಮಾತು अपना गगन अब तो अपनी जमीन है, तू मिल गया तो फिर हमें क्या कमी है, हमें क्या कमी है, कितना हसीन लगता ತನ್ನನ್ನು ತಾನು हर एक नजारा, ಶ್ರೇಷ್ಠ ಭಾಗ್ಯವಂತ ಆತ್ಮ ಎಂದು ಅನುಭವ ಮಾಡಿ साथ तुम्हारा प्रभु कितना है प्यारा, मिल गई मंजिल, मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। ಒಂದೊಂದು ಅಲಂಕಾರವನ್ನು ಸಮ್ಮುಖದಲ್ಲಿ ತನ್ನಿ. ಈ ಶಂಖ ನಾನು ಬ್ರಾಹ್ಮಣ ಆತ್ಮನಿಗಾಗಿ
ನನ್ನ ಕರ್ತವ್ಯದ ನೆನಪನ್ನು ತರಿಸುತ್ತದೆ. ನಾನು ಶಂಖ ಧ್ವನಿಯನ್ನು ಮಾಡಿ ಎಲ್ಲರ ಮಿಲನ ಸರ್ವಶಕ್ತಿವಂತನೊಂದಿಗೆ ಮಾಡಿಸಬೇಕು. ಹೇ ಆತ್ಮಗಳೇ, ಪರಂಪಿತ ಪರಮಾತ್ಮನನ್ನು ಗುರುತಿಸಿ ಅವರ ಜೊತೆ ಸಂಬಂಧವನ್ನು ಜೋಡಣೆ ಮಾಡಿಕೊಳ್ಳಿ. ಅವರನ್ನು ನೆನಪು ಮಾಡಿ ಸರ್ವಶಕ್ತಿವಂತ ಬಾಬಾರವರು ಪರಮಧಾಮವನ್ನು ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಹೃದಯದಿಂದ ಹೇಳಿ, ನನ್ನ ಬಾಬಾ. ಹೃದಯದಿಂದ ಹೇಳಿ, ಮಧುರ ಬಾಬಾ. ಹಾಗೂ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿ ಬಹಳ ಪ್ರೀತಿಯಿಂದ ನೆನಪು ಮಾಡಿ. ಈಗ ತಮ್ಮ ಅಂತರಾಳದಲ್ಲಿ ನೋಡಿ, ನಾನು ನಿಜವಾಗಿಯೂ ಶಂಖಧ್ವನಿ ಮಾಡುತ್ತೇನೆಯೇ? ಇಂದಿನಿಂದ ನಾನು ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮಗಳಿಗೆ ಬಾಬಾರವರ ಸಂದೇಶವನ್ನು ಅವಶ್ಯವಾಗಿ ಕೊಡುತ್ತೇನೆ. ಬಾಬಾರವರ ಶಕ್ತಿಗಳನ್ನು ತುಂಬಿಕೊಳ್ಳಿ ಹಾಗೂ ತನ್ನ ಮಸ್ತಕದಿಂದ ಕಿರಣಗಳು 4 ಕಡೆ ಹರಡುತ್ತಿರುವಂತೆ ಅನುಭವ ಮಾಡಿ. ಬಾಬಾರವರಿಂದ ಶಕ್ತಿಗಳನ್ನು ಪಡೆಯುತ್ತಾ ಹೋಗಿ ಹಾಗೂ ಎಲ್ಲರಿಗೂ ಅದನ್ನು ಕೊಡುತ್ತಾ ಹೋಗಿ. ಮನಸ್ಸಿನಿಂದ ಸಹ ಶಂಖನಾದವನ್ನು ಮಾಡಿ, ಹೇ ಆತ್ಮಗಳೇ, ಬಾಬಾ ನಿಮ್ಮನ್ನು ಕರೆಯುತ್ತಿದ್ದಾರೆ. ಬನ್ನಿ ಮಕ್ಕಳೇ, ಮಧುರ ಮಕ್ಕಳೇ, ಬಾಬಾರವರನ್ನು ಗುರುತಿಸಿ ಸಂಬಂಧವನ್ನು ಜೋಡಿಸಿ ಸದಾ ಕಾಲಕ್ಕಾಗಿ ಸಂಪನ್ನರಾಗಿ आँखें खोलो उठो, अब सवेरा हुआ। आँखें खोलो उठो, अब सवेरा हुआ। देखो फिर ये न कहना जगाया नहीं। आँखें खोलो उठो, अब सवेरा हुआ। देखो फिर ये न कहना जगाया नहीं। आब पर्वत पे है ज्ञान सूर्य उदय। आब पर्वत पे है ज्ञान सूर्य उदय। प्यार फिर ये न कहना दिखाया नहीं। आँखें खोलो उठो, अब सवेरा हुआ।
प्यास में, दर्श की आस में, काशी में काबा में, भटक कैलाश में। प्रभु मिलन प्यास में, दर्श की आस में, काशी में काबा में, भटक कैलाश में। आ चुके वो अभी मिल रहे हैं सभी। आ चुके वो अभी मिल रहे हैं सभी। मिल लो फिर ये न कहना मिलाया नहीं। आंखें खोलो उठो अब सवेरा हुआ, देखो फिर ये न कहना जगाया नहीं। आंखें खोलो उठो अब सवेरा हुआ। पाने को एक झलक थी युगों की ललक, आया भारत में वो छोड़ कर के फलक। पाने को एक झलक थी युगों की ललक, आया भारत में वो छोड़ कर के फलक। ब्रह्म तन को धारे, ब्रह्म से है पधारे। ब्रह्म तन को धारे, ब्रह्म से है पधारे। सुन लो फिर ये न कहना बताया नहीं। आंखें खोलो उठो अब सवेरा हुआ, देखो फिर ये न कहना जगाया नहीं। आंखें खोलो उठो अब सवेरा हुआ। अब अपने ಈಗ ತಮ್ಮ ಎರಡನೆಯ ಅಲಂಕಾರವನ್ನು ನೋಡಿ. ಜ್ಞಾನ ಯೋಗದ ಗಧೆ. ನಾನು ಜ್ಞಾನ ಯೋಗದ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿದ್ದೇನೆಯೇ? ಹಳೆಯ ಸಂಸ್ಕಾರವನ್ನು ಬದಲಾಯಿಸಿದ್ದೇನೆಯೇ? ಅಂತರಾಳದಲ್ಲಿ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳುತ್ತಾ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಜ್ಞಾನ ಯೋಗದ ಇಷ್ಟು ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿದ್ದೇನೆಯೇ? ಯಾವುದರಿಂದ? ನನ್ನ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕ್ರೋಧದ ಸಂಸ್ಕಾರವಿರಲಿ, ಆಲಸ್ಯದ ಸಂಸ್ಕಾರವಿರಲಿ, ಈರ್ಷೆಯ ಸಂಸ್ಕಾರವಿರಲಿ, ಜ್ಞಾನ ಯೋಗದ ಲೈಟ್ ಬರುತ್ತಲೇ ಮನಸ್ಸಿನ ಅಂಧಕಾರ ದೂರವಾಗಿ ಬಿಡುತ್ತದೆ, ವಿಕಾರಗಳು ಓಡಿ ಹೋಗುತ್ತದೆ. ತಮ್ಮೊಂದಿಗೆ ತಾವು ದೃಢ ಸಂಕಲ್ಪ ಮಾಡಿ, ಈಗ ನಾನು ಜ್ಞಾನ ಯೋಗದಿಂದ ಬಲಶಾಲಿಯಾಗಿ ತನ್ನ ಎಲ್ಲ ಹಳೆಯ ಸಂಸ್ಕಾರಗಳನ್ನು, ದುಃಖ ಕೊಡುವಂತಹ ಸಂಸ್ಕಾರಗಳನ್ನು ಭಸ್ಮ ಮಾಡಬೇಕು. ಜ್ಞಾನ ಯೋಗದ ಶಕ್ತಿಯಿಂದ
ಈ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಬೇಕು. ನಾನು ಬೇರೆ ಯಾರನ್ನೂ ಸಹ ನೋಡಬೇಡಿ. ತನ್ನನ್ನು ತಾನು ನೋಡಿಕೊಳ್ಳಬೇಕು. ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು. ಯಾವುದೇ ಸಂಸ್ಕಾರದ ಪರಿವರ್ತನೆ ಆಂತರಿಕ ಖುಷಿಯನ್ನು ಕೊಡುತ್ತದೆ. ಪರಿವರ್ತನೆ ಮಾಡಲೇಬೇಕು. ಈ ದೃಢ ಸಂಕಲ್ಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಬಾರವರ ಶಕ್ತಿಗಳನ್ನು ತನ್ನಲ್ಲಿ ಬರುತ್ತಿರುವುದನ್ನು ಅನುಭವ ಮಾಡಿ. ಮಹಾಜ್ಯೋತಿಯ ಕಿರಣಗಳನ್ನು ತನ್ನಲ್ಲಿ ಬರುತ್ತಿರುವುದನ್ನು ಅನುಭವ ಮಾಡಿ. ಈ ಶಕ್ತಿಗಳಿಂದ ಹಳೆಯ ಸಂಸ್ಕಾರಗಳನ್ನು ಸಂಪೂರ್ಣ ನಷ್ಟ ಮಾಡಲೇಬೇಕು. ಕಲ್ಪ ಕಲ್ಪವೂ ಮಾಡಿದ್ದೇನೆ, ಈಗಲೂ ಮಾಡಲೇಬೇಕು. ಬಾಬಾರವರ ಪ್ರೀತಿಯನ್ನು ಅನುಭವ ಮಾಡಿ. ಈ ಕಿರಣಗಳಲ್ಲಿ ಶಕ್ತಿ ತುಂಬಿಕೊಂಡಿದೆ. ಇದರಿಂದ ಹಳೆಯ ಸಂಸ್ಕಾರಗಳು ಭಸ್ಮವಾಗಿ ಹೋಗುತ್ತದೆ. ಈಗ ತಮ್ಮ ಮೂರನೆಯ ಅಲಂಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ. ಕಮಲ ಪುಷ್ಪವನ್ನು ಸಮ್ಮುಖದಲ್ಲಿ ನೋಡಿ. ತನ್ನನ್ನು ತಾನು ನೆನಪು ತರಿಸಿ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಪ್ರಿಯನಾಗಿರುತ್ತೇನೆಯೇ, ಅಥವಾ ಕಾರ್ಯದಲ್ಲಿ ಲಿಪ್ತನಾಗಿ ಹೋಗುತ್ತೇನೆಯೇ? ಕರ್ಮ ಮಾಡಿದ ನಂತರ ಅದರ ಪ್ರಭಾವದಿಂದ ನಾನು ಭಿನ್ನನಾಗಿ ಬಿಡುತ್ತೇನೆಯೇ, ಅಥವಾ ನನ್ನ ಮೇಲೆ ಮಾತಿನ ರೂಪಿ ಕೆಸರಿನ ಪ್ರಭಾವ ಬೀಳುತ್ತದೆಯೇ? ಇಲ್ಲಿಯವರೆಗೆ ಏನೆಲ್ಲ ಆಯಿತು, ಆದರೆ ಈಗ ನಾನು ಈ ಪುಷ್ಪದಂತೆ ಭಿನ್ನ ಹಾಗೂ ಪ್ರಿಯನಾಗಿರಬೇಕು. ಬಾಬಾರವರೊಂದಿಗೆ ಪ್ರತಿಜ್ಞೆ ಮಾಡಿ, ಬಾಬಾ, ನಾನು ಈ ದೇಹದಿಂದ, ದೇಹದ ಸಂಬಂಧಗಳಿಂದ, ಪ್ರಪಂಚದಿಂದ ಸಹ ಭಿನ್ನನಾಗಿದ್ದೇನೆ. ಸದಾ ನಿಮ್ಮ ಪ್ರೀತಿಯಲ್ಲಿ ಲವಲೀನರಾಗಿರುತ್ತೇನೆ. ನೆನಪಿರಲಿ, ಎಷ್ಟು ದೇಹದಿಂದ ಭಿನ್ನ ಅಷ್ಟು ಬಾಬಾರವರಿಗೆ ಪ್ರಿಯ. ನಾನು ಈ ಕಮಲ ಪುಷ್ಪದ ಸಮಾನ
ಭಿನ್ನ ಹಾಗೂ ಪ್ರಿಯನಾಗಿರಬೇಕು. ಪರಿಸ್ಥಿತಿಗಳು ಬರಲಿ ಹೋಗಲಿ, ನನ್ನ ಮನೋಸ್ಥಿತಿಯನ್ನು ಅಲುಗಾಡಿಸದಿರಲಿ. ಬಾಬಾರವರ ಪ್ರಕಾಶವನ್ನು ತಮ್ಮಲ್ಲಿ ಬರುತ್ತಿರುವುದನ್ನು ಅನುಭವ ಮಾಡಿ ಸ್ವೀಕಾರ ಮಾಡಿ. ನಾನು ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯನಾಗಿದ್ದೇನೆ. ಬಾಬಾರವರ ಪ್ರಕಾಶದಲ್ಲಿ ಆ ಶಕ್ತಿ ಇದೆ. ಯಾವುದು ಇಡೀ ಪ್ರಪಂಚದಿಂದ ನನ್ನನ್ನು ಮುಕ್ತನಾಗಿ ಮಾಡಿಬಿಡುತ್ತದೆ. ಈಗ ಸ್ವದರ್ಶನ ಚಕ್ರವನ್ನು ಸಮ್ಮುಖದಲ್ಲಿ ತನ್ನಿ. ಇದು ಸ್ವದರ್ಶನ ಚಕ್ರವಾಗಿದೆ. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೇನೆಯೇ ಅಥವಾ ಪರದರ್ಶನವನ್ನು ಮಾಡುತ್ತೇನೆಯೇ? ಸ್ವದರ್ಶನದಿಂದ ಆತ್ಮ ಉನ್ನತಿಯಾಗುತ್ತದೆ. ನಾನು ಸ್ವದರ್ಶನ ಚಕ್ರಧಾರಿ. शिव की वाणी ही गीता है, ये राज सुनाते हैं हम। 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। पहला युग सतयुग कहलाया, पहला युग सतयुग कहलाया। 8 जन्म सुखदाई, 16 कला संपूर्ण थे मानव, रहते थे भाई भाई। 16 कला संपूर्ण थे मानव, रहते थे भाई भाई। दैवी गुण पूर्ण अहिंसक, दैवी गुण पूर्ण अहिंसक, ये गुण बतलाते हैं हम। 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी।
बीता त्रेता आया, सतयुग बीता त्रेता आया, राम सीता ने सिंहासन पाया। 14 कला मर्यादा में पूर्ण, 12 जन्म सब सुख था पाया। हुआ राम राज्य से रावण राज, हुआ राम राज्य से रावण राज, वो बात बताते हैं हम 5000 वर्ष पहले की कथा सुनाते हैं। त्रेता बीता द्वापर आया, त्रेता बीता द्वापर आया, नर नारी ने तब दुख पाया। और धर्म आए धरती पर पूजा पाठ सिखलाया, और धर्म आए धरती पर पूजा पाठ सिखलाया। 21 जन्म ढूंढा भगवन, 21 जन्म ढूंढा भगवन, अनुभव वो सुनाते हैं हम 5000 वर्ष पहले की कथा सुनाते हैं। घोर नरक फिर कलयुग आया, घोर नरक फिर कलयुग आया। भाई ने भाई का खून बहाया, अंधकार अज्ञान का छाया। विकारों ने मानव को फंसाया, 42 जन्म बीते दुख में, 42 जन्म बीते दुख में। दुखी दिल ये बताते हैं हम 5000 वर्ष पहले की कथा सुनाते हैं। छोटा सा एक युग अब आया, छोटा सा एक युग आया, जो संगम युग कहलाया। दुखी बच्चों की सुन के पुकार, दुखी बच्चों की सुन के पुकार, शिव पिता रह ना पाया, हो शिव पिता रह ना पाया। संगम हुआ जहाँ बाप बच्चों का, संगम हुआ जहाँ बाप बच्चों का, संगम युग कहलाया, वो संगम युग कहलाया, वो संगम युग कहलाया। एक हीरे जैसा जन्म मिला, एक हीरे जैसा जन्म मिला, ब्राह्मण कहलाते हैं हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की